ಇಸ್ರೇಲ್ ಮತ್ತು ಇರಾನ್ ಯುದ್ಧ ಇನ್ನಷ್ಟು ತೀವ್ರಗೊಳ್ತಾ ಇದೆ. ಇಸ್ರೇಲ್ ಮೇಲೆ ಇರಾನ್ ಪ್ರತಿ ದಾಳಿ ಮಾಡಿದೆ. ಇಸ್ರೇಲ್ ಇರಾನ್ ಮಧ್ಯಪ್ರಾಚ್ಯ ಯುದ್ಧ ಇನ್ನಷ್ಟು ತೀವ್ರ. ಇಸ್ರೇಲ್ ಮೇಲೆ ಇರಾನ್ ಪ್ರತಿ ದಾಳಿಯನ್ನ ಮಾಡಿದೆ. ಇಸ್ರೇಲ್ನ ಪ್ರಮುಖ ನಗರ ಟೆಲ್ ಅವೀವ್ ಮೇಲೆ ದಾಳಿಯಾಗಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನಲ್ಲಿ 3 ಸಾವು 20 ಮಂದಿಗೆ ಗಾಯಗಳಾಗಿದೆ. ಇಸ್ರೇಲ್ನ ನ್ಯೂಕ್ಲಿಯರ್ ಸ್ಥಾವರಗಳ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಇರಾನ್ ಮೇಲೆ ದಾಳಿ ನಡೆಸಿದ್ದ ಇಸ್ರೇಲು ಪರಮಾಣು ಯೋಜನೆಗಳನ್ನು ಅತ್ಯಂತ ಕ್ಷಿಪ್ರವಾಗಿ ನಡೆಸ್ತಾ ಇರುವಂತಹ ಇರಾನ್ ಮುಂದೊಮ್ಮೆ ನಮಗೆ ತೊಂದರೆ ಕೊಡಬಹುದು ಎಂಬ ಇರಾದೆಯಲ್ಲಿ ಇಸ್ರೇಲ್ ದಾಳಿ ಮಾಡಿತು. ಇಸ್ರೇಲ್ ಇರಾನ್ ಯುದ್ಧ ಇನ್ನಷ್ಟು ತೀವ್ರ. ಇಸ್ರೇಲ್ ಮೇಲೆ ಇರಾನ್ ಪ್ರತಿ ದಾಳಿ ಮಾಡಿದೆ. ನಿದ್ದೆಯ ಮಂಪರಿನಲ್ಲಿದ್ದ ಇಸ್ರೇಲ್ ಯಹೂದಿಗಳಿಗೆ ಇರಾನ್ ಕ್ಷಿಪಣಿ ದಾಳಿಯ ಮುಖಾಂತರವಾಗಿ ನಿನ್ನೆ ಮೊನ್ನೆಯ ದಾಳಿಗೆ ಉತ್ತರವನ್ನು ಕೊಟ್ಟಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನಲ್ಲಿ 3 ಸಾವಾಗಿದ್ದು 20 ಮಂದಿಗೆ ಗಾಯಗಳಾಗಿದೆ. ಇಸ್ರೇಲ್ನ ನ್ಯೂಕ್ಲಿಯರ್ ಸ್ಥಾವರಗಳ ಮೇಲೆ ಇರಾನ್ ದಾಳಿ ಮಾಡಿರುವಂತಹದ್ದು. ಸೊ ಆಪರೇಷನ್ ರೈಸಿಂಗ್ ಲಯನ್ ಹೆಸರಿನಲ್ಲಿ ನಡೆದಂತಹ ಈ ಕಾರ್ಯಾಚರಣೆಯಲ್ಲಿ ಇರಾನ್ನ ಅಂದ್ರೆ ಇಸ್ರೇಲ್ ನಡೆಸಿದಂತಹ ದಾಳಿಗೆ ಆ ಹೆಸರನ್ನ ಇಡಲಾಗಿತ್ತು. ಇರಾನ್ನ 70 ಮಂದಿ ಸಾವಿಗೀಡಾಗಿ 150ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅದರ ಜೊತೆಗೆ ಅಲ್ಲಿನ ಸೇನಾ ನಾಯಕ ಕೂಡ ಗಂಭೀರವಾಗಿ ಸಾವನ್ನಪ್ಪಿದ್ದು. ಇಸ್ರೇಲ್ನ ಪ್ರಮುಖ ನಗರ ಅದರಲ್ಲೂ ಟೆಲ್ ಅವೀವ್ ಮೇಲೆ ಇರಾನ್ ದಾಳಿ ಮಾಡಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನಲ್ಲಿ 3 ಸಾವಾಗಿದ್ದು 20 ಮಂದಿಗೆ ಗಾಯಗಳಾಗಿದೆ ಎಂದು ವರದಿಯಾಗ್ತಾ ಇದೆ. ಜೊತೆಗೆ ಡ್ರೋನ್ ದಾಳಿಯೂ ಕೂಡ ನಡೆದಿದೆ. ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ರಕ್ಷಣಾ ವ್ಯವಸ್ಥೆಗಳು ದಾಳಿಯನ್ನು ತಡೆದಿದೆ ಎಂದು ಇಸ್ರೇಲ್ ಸೇನೆ ಹೇಳಕತ್ತಾ ಇದೆ. ಆದರೆ ಆ ದಾಳಿಯಲ್ಲೂ ಕೂಡ ಇಸ್ರೇಲಿನ ಒಂದಷ್ಟು ಸಾವು ನೋವುಗಳು ವರದಿಯಾಗಿದೆ. ಇರಾನ್ ಕ್ಷಿಪಣಿ ದಾಳಿ ನಡೀತಾ ಇದ್ದ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಇಸ್ರೇಲ್ನ ನಾನಾ ಪ್ರದೇಶಗಳಲ್ಲಿ ಯುದ್ಧದ ಸೈರನ್ ಮೊಳಗಿತ್ತು. ಅದಾದ ನಂತರ ಗಗನ ಚುಂಬಿಗಳಂತೆ ಇದ್ದಂತಹ ಕಟ್ಟಡಗಳ ಮೇಲೆ ಇರಾನ್ನ ಕ್ಷಿಪಣಿ ದಾಳಿ ಅತ್ಯಂತ ಪ್ರಖರವಾಗಿ ಬಂದು ಬಿದ್ದಿದೆ. ಇನ್ನು ಇಸ್ರೇಲ್ ಎಲ್ಲ ಯುದ್ಧೋಪಕರಣಗಳಲ್ಲಿ ನಾವೇ ಮೊದಲು, ಯಾರ ಮೇಲೂ ಕೂಡ ದಾಳಿ ಮಾಡೋದಕ್ಕೆ ಯೋಚನೆಯನ್ನ ಮಾಡದೆ ಫೆಲಸ್ತೀನ್ ಗಾಜಾದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತು. ಅದಾದ ನಂತರ ಗಾಜಾ ಎಂಬ ಸಣ್ಣ ಒಂದು ಪ್ರದೇಶದ ಅಲ್ಲಿನ ಜನರು ಆಹಾರಕ್ಕಾಗಿ ಹಾಹಾಕಾರ ನಡೆಸ್ತಿರುವಾಗಲೂ ಕೂಡ ಆಹಾರ ಸಂಗ್ರಹಿಸುವ ಜಾಗಕ್ಕೂ ಕೂಡ ದಾಳಿ ಮಾಡ್ತು. ಅತ್ಯಂತ ನಿರ್ಭಾವುಕ ದಾಳಿಯಾಗಿತ್ತು ಇಸ್ರೇಲ್ನ ದಾಳಿ. ಸೊ ಈಗ ಇರಾನ್ನಲ್ಲಿ ಪರಮಾಣು ಯೋಜನೆಗಳು ನಿರಂತರವಾಗಿ ನಡೀತಾ ಇದೆ. ಪರಮಾಣು ಸಂಗ್ರಹಗಳು ಕೂಡ ನಡೀತಾ ಇರತಕ್ಕಂಥ ಒಂದು ದೇಶ. ಹಲವು ಬಾರಿ ಇಸ್ರೇಲ್ ಎಚ್ಚರಿಕೆ ನೀಡಿದ್ರೂ ಕೂಡ ಇರಾನ್ ತನ್ನ ಪರಮಾಣು ಯೋಜನೆಗಳನ್ನು ನಿಲ್ಲಿಸಿರಲಿಲ್ಲ. ಸೊ ಇದು ಅವರ ಸಿಟ್ಟಿಗೆ ಕಾರಣವಾಗಿದೆ. ಇದು ಭವಿಷ್ಯದಲ್ಲಿ ತನಗೆ ಅಪಾಯವನ್ನ ಉಂಟು ಮಾಡಬಹುದು ಎಂಬ ಭೀತಿ ಇಸ್ರೇಲ್ಗೆ ಇತ್ತು. ಸೊ ಇದೇ ಕಾರಣಕ್ಕೋಸ್ಕರ ಈ ದಾಳಿ ನಡೆದಿರಬಹುದು. ಇದಕ್ಕಾಗಿ ಇರಾನ್ ಅಣ್ವಸ್ತ್ರ ಯೋಜನೆ ಹತ್ತಿಕ್ಕಲು ಯೋಜನೆ ರೂಪಿಸಿದ್ದಂತಹ ಇಸ್ರೇಲ್ ಹಾಗಾಗಿ ದಾಳಿಗೂ ಮುಂಚೆ ನಿರ್ದೇಶಿತ ಕ್ಷಿಪಣಿ ವ್ಯವಸ್ಥೆಗಳನ್ನು ಇರಾನ್ಗೆ ಸಾಗಿಸಿದ್ದ ಇಸ್ರೇಲ್ ಅದೇ ಇರಾನ್ನಲ್ಲಿ ವ್ಯವಸ್ಥಿತವಾಗಿ ರಹಸ್ಯವಾಗಿ ಅಲ್ಲಿನ ಇರಾನ್ನ ವಿವಿಧ ಭಾಗಗಳ ನಾಗರಿಕರ ವಾಹನಗಳಲ್ಲಿ ಈ ವ್ಯವಸ್ಥೆಗಳನ್ನು ಅಳವಡಿಸಲಾಗಿತ್ತು. ಇಸ್ರೇಲ್ ಇರಾನ್ ಯುದ್ಧ ಇನ್ನಷ್ಟು ತೀವ್ರ. ಇಸ್ರೇಲ್ ಇರಾನ್ ಯುದ್ಧ ಇನ್ನಷ್ಟು ತೀವ್ರಗೊಂಡಿದೆ. ನಿರಂತರವಾಗಿ ದಾಳಿ ಆಗ್ತಾ ಇದೆ. ಸೊ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿ ಈಗ ಸೃಷ್ಟಿಯಾಗಿರ್ತಕ್ಕಂತಹದ್ದು. ನಾನಾ ಕಾರಣಗಳನ್ನು ಮುಂದಿಟ್ಟುಕೊಂಡು ಅದರಲ್ಲೂ ಪ್ರಮುಖವಾಗಿ ಹಲವು ಬಾರಿ ಇಸ್ರೇಲ್ ಇರಾನ್ಗೆ ಎಚ್ಚರಿಕೆಯನ್ನು ನೀಡಿತ್ತು, ಪರಮಾಣು ಯೋಜನೆಗಳನ್ನು ನಿಲ್ಲಿಸಬೇಕು ಅಂತ ಹೇಳಿ. ಆದರೆ ಇರಾನ್ ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ, ಪರಮಾಣು ಯೋಜನೆಗಳನ್ನು ಮುಂದುವರಿಸ್ತಾ ಇತ್ತು. ಸೊ ಯಾವತ್ತಾದರೂ ಒಂದು ದಿನ ನಮಗೆ ಇದು ಅಪಾಯವನ್ನು ಉಂಟು ಮಾಡಬಹುದು ಎಂಬ ಕಾರಣಕ್ಕೋಸ್ಕರ ಇಸ್ರೇಲ್ ಈಗ ಇರಾನ್ ಮೇಲೆ ದಾಳಿ ಮಾಡಿತ್ತು. ಸೊ ಇರಾನ್ ಮೇಲಿನ ಇಸ್ರೇಲ್ ದಾಳಿಗೆ ಖಂಡನೆಗಳು ವ್ಯಕ್ತವಾಗಿದೆ. ಸೌದಿ ಅರೇಬಿಯಾ, ಚೀನಾದಿಂದ ಇಸ್ರೇಲ್ ದಾಳಿಗೆ ಖಂಡನೆ. ನಮ್ಮ ಸಹೋದರ ರಾಷ್ಟ್ರ ಇರಾನ್ ಮೇಲೆ ಇಸ್ರೇಲ್ ಲಜ್ಜೆಗೆಟ್ಟು ದಾಳಿಯನ್ನ ಮಾಡಿದೆ.
ಇದು ಇರಾನ್ ಸಾರ್ವಭೌಮತೆಗೆ ಧಕ್ಕೆಯನ್ನು ಉಂಟು ಮಾಡಿದೆ. ಇರಾನ್ ಮೇಲೆ ಇಸ್ರೇಲ್ ನಡೆಸಿರುವಂತಹ ದಾಳಿಯು ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆಯಾಗಿದೆ. ಇಸ್ರೇಲ್ ದಾಳಿಯನ್ನ ಖಂಡಿಸಿ ಸೌದಿ ಅರೇಬಿಯಾ ಹೇಳಿಕೆ, ಆದರೆ ಭಾರತ ಈ ಬಗ್ಗೆ ಈವರೆಗೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಇಸ್ರೇಲ್ಗೆ ಪ್ರತಿ ಬಾರಿಯೂ ಬೆಂಬಲಿಸುವಂತಹ ಭಾರತಕ್ಕೂ ಇರಾನಿಗೂ ಉತ್ತಮ ಸಂಬಂಧವೇ ಇದೆ. ಯಾವುದೇ ತರಹದ ನಿಷ್ಠೂರತೆಗಳು ಭಾರತ ಮತ್ತು ಇರಾನ್ ನಡುವೆ ಇಲ್ಲ. ಆದರೂ ಕೂಡ ಮೌನ ಪಾಲಿಸ್ತಾ ಇದೆ. ನಮ್ಮ ಸಹೋದರ ರಾಷ್ಟ್ರ ಇರಾನ್ ಮೇಲೆ ಇಸ್ರೇಲ್ ಲಜ್ಜೆಗೆಟ್ಟು ದಾಳಿಯನ್ನ ಮಾಡಿದೆ ಅಂತ ಹೇಳಿ ಸೌದಿ ಅರೇಬಿಯಾ ಮತ್ತು ಚೀನಾ ಈ ಒಂದು ಇಸ್ರೇಲ್ ದಾಳಿಗೆ ಖಂಡನೆಯನ್ನು ವ್ಯಕ್ತಪಡಿಸಿದೆ. ಇದು ಇರಾನ್ನ ಸಾರ್ವಭೌಮತೆಗೆ ಧಕ್ಕೆಯನ್ನು ಉಂಟು ಮಾಡಿದೆ. ಇರಾನ್ ಮೇಲೆ ಇಸ್ರೇಲ್ ನಡೆಸಿರ್ತಕ್ಕಂತಹ ದಾಳಿ ನಿಜಕ್ಕೂ ಕೂಡ ಇಸ್ರೇಲ್ ತನ್ನ ದಾಳಿಯ ಉದ್ದಕ್ಕೂ ಕೂಡ ಅತಿಯಾದ ಮೂರ್ಖತನದ ಓವರ್ ಕಾನ್ಫಿಡೆನ್ಸು, ತನ್ನ ದೇಶ ಮಾಡಿದ್ದೇ ನೀತಿ ಅನ್ನೋ ತರಹದಲ್ಲಿ ದಾಳಿಗಳನ್ನು ಮಾಡುತ್ತೆ. ಅಮೆರಿಕಾದ ಬೆಂಬಲ ಇದೆ ಅನ್ನೋ ಕಾರಣಕ್ಕೋಸ್ಕರ ತನ್ನಲ್ಲಿರ್ತಕ್ಕಂತಹ ಅತಿಯಾದ ಆತ್ಮವಿಶ್ವಾಸ ಒಂದೊಮ್ಮೆ ಇಸ್ರೇಲ್ಗೂ ಕೂಡ ಅದು ವಿನಾಶವೇ. ಕಾರಣ ಇರಾನ್ ಮತ್ತು ಭಾರತದ ಸಂಬಂಧ ಚೆನ್ನಾಗಿದೆ, ವ್ಯಾವಹಾರಿಕವಾಗಿಯೂ ಚೆನ್ನಾಗಿದೆ. ಆದರೆ ಇಸ್ರೇಲ್ ಇರಾನ್ ಮೇಲೆ ನಡೆಸಿದಂತಹ ದಾಳಿಗೆ ಸೌದಿ ಅರೇಬಿಯಾ ಖಂಡನೆಯನ್ನು ವ್ಯಕ್ತಪಡಿಸಿತ್ತು, ಚೀನಾ ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿತ್ತು. ಜೊತೆಗೆ ಭಾರತ ದೇಶದ ಒಂದು ರಾಜ್ಯ ಇರಾನ್ಗೆ ಬೆಂಬಲಿಸಿದ್ದೇ, ಆದರೆ ಅದು ಕೇರಳ ಆಗಿತ್ತು. ಪಿಣರಾಯಿ ವಿಜಯನ್ ಕೂಡ ಇರಾನ್ ಬೆಂಬಲಕ್ಕೆ ನಿಂತಿದ್ರು. ಇಸ್ರೇಲ್ ಕೂಡಲೇ ತನ್ನ ದಾಳಿಯನ್ನು ನಿಲ್ಲಿಸಬೇಕು. ಇರಾನ್ ಮೇಲಿನ ಇಸ್ರೇಲ್ ದಾಳಿ ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆ. ತಕ್ಷಣವೇ ಈ ದಾಳಿಯನ್ನ ಇಸ್ರೇಲ್ ನಿಲ್ಲಿಸಬೇಕು. ಚೀನಾದಿಂದಲೂ ಇರಾನ್ ಪರ ಹೇಳಿಕೆ. ಚೀನಾ ಕೂಡ ಇರಾನ್ ಪರ ಬ್ಯಾಟ್ ಬೀಸಿದೆ. ಇರಾನ್ ಮೇಲಿನ ಇಸ್ರೇಲ್ ದಾಳಿಯನ್ನ ಖಂಡಿಸಿದಂತಹ ಚೀನಾ ಇಸ್ರೇಲ್ ಕೂಡಲೇ ತನ್ನ ದಾಳಿಯನ್ನ ನಿಲ್ಲಿಸಬೇಕು. ಇರಾನ್ ಮೇಲಿನ ಇಸ್ರೇಲ್ ದಾಳಿ ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆ. ಇನ್ನು ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸೋದಕ್ಕೆ ಬೇರೆ ಇನ್ಯಾವ ಕಾರಣಗಳು ಇರಲಿಲ್ಲ. ಇರಾನ್ ಪ್ಯಾಲೆಸ್ತೀನ್ ಪರ ನಿಂತುಕೊಂಡ ಕಾರಣಕ್ಕೂ ಅಲ್ಲ. ಈಗ 22ಕ್ಕೂ ಹೆಚ್ಚು ಅರಬಿಕ್ ರಾಷ್ಟ್ರಗಳಿದೆ, ಇಸ್ಲಾಮಿಕ್ ಕಂಟ್ರಿಗಳಿದ್ದಾವೆ. ಸೊ ಅವರು ಆಲ್ವೇಸ್ ಪ್ಯಾಲೆಸ್ತೀನ್ ಪರ ನಿಂತ್ಕೋತಾರೆ. ಈ ಕಾರಣವನ್ನ ಮುಂದಿಟ್ಟುಕೊಂಡು ಇಸ್ರೇಲ್ ದಾಳಿ ಮಾಡಿದ್ದಲ್ಲ. ಅವರಿಗೆ ದಾಳಿ ಮಾಡೋದಕ್ಕಿದ್ದಂತಹ ಪ್ರಮುಖ ಕಾರಣ ಅಲ್ಲಿ ಪರಮಾಣು ಯೋಜನೆಗಳನ್ನು ನಿಲ್ಲಿಸ್ತಾ ಇಲ್ಲ ಎನ್ನುವಂತಹದ್ದು. ನಾನಾ ಯೋಜನೆಗಳನ್ನು ಇಟ್ಕೊಂಡಿದ್ರು. ಇದಕ್ಕಾಗಿ ಇರಾನ್ ಅಣುವಸ್ತ್ರ ಯೋಜನೆ ಹತ್ತಿಕ್ಕೋದಕ್ಕೆ, ಈ ಯೋಜನೆಯನ್ನು ಹತ್ತಿಕ್ಕಿದ್ರೆ ನಮ್ಮ ದೇಶದ ಭದ್ರತೆಗೂ ಕಾರಣ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಇಸ್ರೇಲ್ ಏಕಾಏಕಿ ಇರಾನ್ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡ್ತು, ಡ್ರೋನ್ ದಾಳಿಯನ್ನು ಮಾಡ್ತು. ಇರಾನ್ನ ಸಾಕಷ್ಟು ನಗರಗಳು ಪತನಗುಟ್ಟು ಹೋಗಿತ್ತು. ಆ ಮಟ್ಟಕ್ಕೆ ಅಲ್ಲಿ ದಾಳಿ ನಡೆದಿತ್ತು. ಆ ದಾಳಿಯು ಕೂಡ ಅತ್ಯಂತ ವ್ಯವಸ್ಥಿತವಾಗಿತ್ತು, ಅತ್ಯಂತ ಬುದ್ಧಿವಂತಿಕೆಯ ದಾಳಿ ಆಗಿತ್ತದು. ಇರಾನ್ನ ಮೇಲೆ ಇರಾನ್ನ ಒಳಗೆ ಇದ್ದುಕೊಂಡು ಕೆಲ ಭಾಗಗಳಿಗೆ ಯುದ್ಧ ಉಪಕರಣಗಳನ್ನು ಸಾಗಿಸಿ ಅದೇ ದೇಶದಲ್ಲಿ ಇದ್ದುಕೊಂಡು ದಾಳಿ ನಡೆಸಿರುವಂತಹದ್ದು. ಇದು ಇರಾನ್ಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಹಾಗಾಗಿ ಆರಂಭದಲ್ಲಿ ಇಸ್ರೇಲ್ ಹೇಳ್ಕೊಂಡಿದ್ದು ಇದೊಂದು ಯಶಸ್ವಿ ಆರಂಭಿಕ ದಾಳಿ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಹೇಳ್ಕೊತಾರೆ ಈ ದಾಳಿಯ ಬೆನ್ನಲ್ಲೇ, ಎಚ್ಚರದಿಂದಿರಿ, ಇಸ್ರೇಲ್ ಇರಾನ್ನ ಭಾರತೀಯರಿಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಸೊ ಈ ಮಧ್ಯಪ್ರಾಚ್ಯದ ಯುದ್ಧ ಭೀತಿಯಿಂದಾಗಿ ಇಸ್ರೇಲ್ನಲ್ಲಿರ್ತಕ್ಕಂತಹ ಭಾರತೀಯರು, ಇರಾನ್ನಲ್ಲಿರ್ತಕ್ಕಂತಹ ಭಾರತೀಯರು ಎಚ್ಚರದಿಂದ ಇರಬೇಕು ಅಂತ ಹೇಳಿ ಭಾರತ ಸರ್ಕಾರವು ಕೂಡ ಕೇಳಿಕೊಂಡಿದೆ. ಸೊ ಈಗಾಗಲೇ ದೇಶದ ಗ್ಲೋಬಲಿ ಜಾಗತಿಕವಾಗಿ ಎಲ್ಲೆಲ್ಲಿ ಇಸ್ರೇಲ್ನ ರಾಯಭಾರಿ ಕಚೇರಿಗಳಿದಾವೋ ಆ ಕಚೇರಿಗಳಲ್ಲಿರ್ತಕ್ಕಂತಹ ಸಿಬ್ಬಂದಿಗಳು ಒಂದು ಸ್ವಲ್ಪ ದಿವಸ ನೀವೆಲ್ಲರೂ ಕೂಡ ಒಳಗಿರಿ, ಎಲ್ಲೂ ಕೂಡ ಬಹಿರಂಗವಾಗಿ ತಿರುಗಾಡೋದಕ್ಕೆ ಹೋಗಬೇಡಿ, ಇಸ್ರೇಲ್ನ ಫ್ಲಾಗ್ಗಳನ್ನು ನಿಮ್ಮ ದೇಶದ ಹೊರಗಡೆ ನೀವು ಪ್ರದರ್ಶನಕ್ಕೆ ಇಡಬಾರದು ಅಂತೇಳಿ ಇಸ್ರೇಲ್ ಸರ್ಕಾರ ತನ್ನ ದೇಶದ ರಾಯಭಾರ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಸೊ ಜಾಗತಿಕವಾಗಿ ಎಲ್ಲೆಲ್ಲಿ ಇಸ್ರೇಲ್ ರಾಯಭಾರಿ ಕಚೇರಿಗಳಿದಾವೋ ಆ ಸಿಬ್ಬಂದಿಗಳಿಗೆ ಇಸ್ರೇಲ್ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದೆ. ಆದರೆ ಕ್ಷಣಕ್ಕೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಬೆಳ್ಳಂಬೆಳಗ್ಗೆ ನಿದ್ದೆಯ ಮಂಪರ್ನಲ್ಲಿದ್ದಂಥ ಇಸ್ರೇಲಿಗರಿಗೆ ಕೇಳಿಸಿದ್ದು ಮಾತ್ರ ಇರಾನ್ನಿಂದ ಬಂದಂತಹ ಕ್ಷಿಪಣಿಗಳ ಶಬ್ದ.
ಅಮೆರಿಕಾದೊಂದಿಗೆ ನಾವು ರಾಜತಾಂತ್ರಿಕತೆ ಮುಂದುವರಿಸೋದಿಲ್ಲ. ಇರಾನ್ನಿಂದ ಘೋಷಣೆ, ರಾಜತಾಂತ್ರಿಕತೆಯನ್ನು ನಾವು ಮುಂದುವರಿಸೋದಿಲ್ಲ. ಯಾವುದೇ ತರಹದ ಇರಾನ್ ಮೇಲೆ ದಾಳಿಗೆ ಇಸ್ರೇಲ್ ನನ್ನ ಅಮೆರಿಕವೇ ಕಾರಣ. ಇರಾನ್ ಮೇಲೆ ದಾಳಿಗೆ ಇಸ್ರೇಲ್ ಎಲ್ಲಾ ರೀತಿಯ ಇತಿಮಿತಿಗಳನ್ನು ಮೀರಿ ದಾಳಿ ನಡೆಸಿದೆ. ಒಂದು ಕಡೆ ನರಮೇಧದ ದಾಳಿ, ಇನ್ನೊಂದು ಕಡೆ ಮಾತುಕತೆ ಸಾಧ್ಯವಿಲ್ಲ. ದಾಳಿ ಮಾಡುವ ಮೂಲಕ ಇಸ್ರೇಲ್ ರಾಜತಾಂತ್ರಿಕ ಸಂಬಂಧ ಹಾಳು ಮಾಡಿದೆ. ಇರಾನ್ ವಿದೇಶಾಂಗ ಸಚಿವಾಲಯದಿಂದ ಈ ಒಂದು ಘೋಷಣೆ. ಅಮೆರಿಕಾದೊಂದಿಗೆ ನಾವು ರಾಜತಾಂತ್ರಿಕತೆ ಮುಂದುವರಿಸೋದಿಲ್ಲ. ಶುಕ್ರವಾರ ದಿವಸ ಇರಾನಿನ ಪ್ರತಿಯೊಬ್ಬರು ಮಸೀದಿಗೆ ಹೋಗುವಂತಹ ಸಂದರ್ಭವನ್ನ ಕಾದು ಕೂತ ಇಸ್ರೇಲಿನ ಯಹೂದಿಗಳು ಇರಾನ್ ಮೇಲೆ ಕ್ಷಿಪಣಿ ದಾಳಿ, ಡ್ರೋನ್ ದಾಳಿ, ಎಲ್ಲಾ ತರಹದ ದಾಳಿಗಳನ್ನು ಮಾಡ್ತಾರೆ. ಇಸ್ರೇಲ್ ಎಲ್ಲಾ ರೀತಿಯ ಇತಿಮಿತಿಗಳನ್ನು ಕೂಡ ಮೀರಿದೆ. ಇಸ್ರೇಲ್ ಮಾಡ್ತಾ ಇರೋದು ಕೂಡ ಹಾಗೇನೆ. ಒಂದು ಕಡೆ ನರಮೇಧದ ದಾಳಿ, ಇನ್ನೊಂದು ಕಡೆ ಮಾತುಕತೆ ಸಾಧ್ಯವಿಲ್ಲ. ಇಸ್ರೇಲ್ ಪ್ಯಾಲೆಸ್ತೀನ್ ಮೇಲೆ ದಾಳಿ ನಡೆಸಿದಾಗ ಪ್ಯಾಲೆಸ್ತೀನಿನ ಅಂಗವಿಕಲ ಮಕ್ಕಳು ಬಾಂಬ್ ಸ್ಫೋಟಕ್ಕೆ ತತ್ತರಿಸಿ ನರಳಾಡ್ತಿರ್ಬೇಕಾದ್ರೆ ಸಾಕಷ್ಟು ರಾಷ್ಟ್ರಗಳು ಇದು ಇಸ್ರೇಲ್ ಪ್ಯಾಲೆಸ್ತೀನ್ನ ಮೇಲೆ ನಡೆಸಿದ ದೀಪಾವಳಿ ಆಚರಣೆ ಅಂತ ಹೇಳಿ ಸಂಭ್ರಮ ಪಡ್ತು. ಅದು ಯಾವ ಕಾರಣಕ್ಕೋಸ್ಕರ ಆ ಸಂಭ್ರಮ ಭಾರತದಿಂದಲೂ ಕೂಡ ವ್ಯಕ್ತವಾಯಿತು. ನಿರ್ಭಾವುಕ ಸಂಭ್ರಮ ಅದು. ಇವತ್ತಿನ ದಿನ ಯುದ್ಧ ನಿಯಮಗಳನ್ನು ಉಲ್ಲಂಘನೆ ಮಾಡಿಕೊಂಡು ಇತಿಮಿತಿ ಎಲ್ಲೆ ಸೀಮೆಗಳನ್ನು ಮೀರಿ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತೆ. ಆದರೆ ಇಸ್ರೇಲ್ನನ್ನು ಖಂಡಿಸೋದಕ್ಕೆ ಯಾವೊಂದು ದೇಶವೂ ಕೂಡ ಮುಂದೆ ಬರೋದಿಲ್ಲ. ಚೀನಾ ಮತ್ತು ಸೌದಿ ಅರೇಬಿಯಾ ಜೊತೆಗೆ ಕುವೈಟ್ ಹೊರತುಪಡಿಸಿದ್ರೆ ಇನ್ಯಾವ ದೇಶವೂ ಕೂಡ ಮುಂದೆ ಬರೋದಿಲ್ಲ. ಅಮೆರಿಕವೂ ಕೂಡ ಈ ವಿಚಾರದಲ್ಲಿ ಮೌನವನ್ನು ಪಾಲಿಸುತ್ತೆ. ಇದಕ್ಕೆ ಪರೋಕ್ಷವಾಗಿ ಅಮೆರಿಕವೇ ಕಾರಣ ಅಂತ ಹೇಳಿ ಇರಾನ್ ಅಮೆರಿಕದ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನ ಮುರ್ಕೊಂಡಿದೆ. ಇಸ್ರೇಲ್ನ ಪ್ರಮುಖ ನಗರ ಇವತ್ತಿನ ದಿನ ಇರಾನ್ನ ದಾಳಿಗೆ ತತ್ತರಿಸಿ ಹೋಗಿರ್ತಕ್ಕಂತಹದ್ದು. ನಾ ಮಾಠೆ ಶಾಸನಂ, ನಾನು ಏನು ಮಾಡಿದ್ರೂ ಕೂಡ ನಡೀಬಹುದು ಎನ್ನುವಂತಹ ಯುದ್ಧ ಉನ್ಮಾದದಲ್ಲಿ ಬಿದ್ದು ಹೊರಳಾಡ್ತಾ ಇರತಕ್ಕಂಥ ಇಸ್ರೇಲು ತನ್ನ ಅತಿಯಾದ ಆತ್ಮವಿಶ್ವಾಸವನ್ನ ಸ್ವಯಂ ಕ್ಷೀಣಿಸಿಕೊಳ್ಬೇಕು. ಇಲ್ಲವಾದಲ್ಲಿ ಅಮೆರಿಕಾವನ್ನು ಎದುರಿಸುವಂತಹ ಪರಮಾಣು ಶಕ್ತಿ ನಮ್ಮಲ್ಲಿದೆ ಅಂತ ಹೇಳಿ ಇರಾನ್ ಘೋಷಣೆ ಮಾಡ್ಕೊಂಡಿದೆ. ಅಂಥದ್ರಲ್ಲಿ ಅಮೆರಿಕಾವನ್ನು ಬಹಿರಂಗವಾಗಿ ಹೆದರಿಸಬಲ್ಲ ಒಂದು ಇರಾನ್ನ ಜೊತೆ ನಿಮ್ಮ ಸೆಣಸಾಟ ಸಲ್ಲದು. ಇರಾನ್ ಗಾಜಾ ಪಟ್ಟಿ ಅಲ್ಲ, ಇರಾನ್ ಫೆಲೆಸ್ತೀನೂ ಅಲ್ಲ. ಇರಾನ್ ಬಹಿರಂಗವಾಗಿ ಅಮೆರಿಕಾದೊಂದಿಗೆ ಹೇಳ್ತು, ನಾವು ಪರಮಾಣು ಶಕ್ತಿಯೊಂದಿಗೆ ಬಲಿಷ್ಠರಾಗಿದ್ದೀವಿ, ನಿಮ್ಮನ್ನು ಎದುರಿಸ್ತೀವಿ ಅಂತ ಹೇಳಿ. ಆ ತರಹದ ಇರಾನ್ನನ್ನ ತಟ್ಟಿ ನೋಡಿದ ಇಸ್ರೇಲಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರವನ್ನ ಇರಾನ್ ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲೂ ಕೂಡ ದೀಪಾವಳಿಯ ಪೋಸ್ಟ್ಗಳು ಕಾಣ್ತಾ ಇಲ್ಲ. ಸೊ ಆ ಪೋಸ್ಟು ಭಾರತವೂ ಕೂಡ ಅದಕ್ಕೆ ಸಹಕರಿಸೋದಿಲ್ಲ. ಆದರೂ ಕೂಡ ಇಸ್ರೇಲಿನ ಮಿತಿ ಮೀರಿದ, ಎಲ್ಲೆ ಮೀರಿದ ಈ ದಾಳಿಗೆ ಜಾಗತಿಕವಾಗಿ ಒಂದೆರಡು ರಾಷ್ಟ್ರಗಳು ಖಂಡನೆಗಳನ್ನು ವ್ಯಕ್ತಪಡಿಸ್ತಾ ಇದೆ. ಇನ್ನು ಇರಾನ್ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡ್ಕೊಂಡಿದೆ, ಅಮೆರಿಕದ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನ ನಾವು ಮುರಿದುಕೊಳ್ತಾ ಇದ್ದೀವಿ, ಅಮೆರಿಕವೇ ಕಾರಣ ಇಸ್ರೇಲ್ನ ಈ ದಾಳಿಗೆ ಎನ್ನುವಂತಹ ರೀತಿಯಲ್ಲಿ ಇರಾನ್ ಕೂಡ ಸಿಡಿಮಿಡಿಗೊಳ್ತಾ ಇದೆ. ಇಸ್ರೇಲ್ ಇರಾನ್ ಜೊತೆಗೆ ಭಾರತದ ಮಾತುಕತೆ. ಭಾರತ ಮಧ್ಯಪ್ರವೇಶ ಮಾಡಿದೆ. ಎರಡೂ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ರಿಂದ ಮಾತುಕತೆ. ಇರಾನ್ ಇಸ್ರೇಲ್ ಎರಡೂ ರಾಷ್ಟ್ರಗಳು ನಮ್ಮ ಪ್ರಮುಖ ಪಾಲುದಾರ ರಾಷ್ಟ್ರಗಳು. ಎರಡೂ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಜೊತೆಗೆ ದೂರವಾಣಿ ಮಾತುಕತೆಯನ್ನ ಮಾಡ್ತಾ ಇದೆ. ಈ ವೇಳೆ ಭಾರತದ ನಿಲುವು ತಿಳಿಸಿದಂತಹ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಇಸ್ರೇಲ್ ಇರಾನ್ ಜೊತೆಗೆ ಭಾರತದ ಮಾತುಕತೆ. ವಿದೇಶಾಂಗ ಸಚಿವ ಜಯಶಂಕರ್ ಮಾತನಾಡಿದ್ದಾರೆ. ಎರಡೂ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಜೊತೆಗೆ ಮಾತುಕತೆ. ಇನ್ನು ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಚೆನ್ನಾಗಿದೆ, ಸೈದ್ಧಾಂತಿಕವಾಗಿಯೂ ಬಹಳಷ್ಟು ಚೆನ್ನಾಗಿದೆ. ಇರಾನ್ ಇಸ್ರೇಲ್ ಎರಡೂ ರಾಷ್ಟ್ರಗಳು ನಮ್ಮ ಪ್ರಮುಖ ಪಾಲುದಾರ ರಾಷ್ಟ್ರ. ಇನ್ನು ಇರಾನ್ ಮತ್ತು ಭಾರತದ ವ್ಯಾವಹಾರಿಕ ಸಂಬಂಧ ಮಾತ್ರ ಚೆನ್ನಾಗಿರುವಂತಹದ್ದು. ಸೈದ್ಧಾಂತಿಕ ಸಂಬಂಧ ಚೆನ್ನಾಗಿಲ್ಲ, ಬೇರೆ ತರಹದಲ್ಲಿ ಮಾನಸಿಕ ಸಂಬಂಧ ಚೆನ್ನಾಗಿಲ್ಲ, ವ್ಯಾವಹಾರಿಕ ಸಂಬಂಧ. ಅಲ್ಲಿನ ಇಂಧನವನ್ನು ನಾವು ಪಡಿತಾ ಇದ್ದೀವಿ,
ಬೇರೆ ಬೇರೆ ತರಹದಲ್ಲಿ ಒಂದಷ್ಟು ಆಮದು ಮತ್ತು ಎಕ್ಸ್ಪೋರ್ಟ್ಗಳು ನಡೀತಾ ಇದೆ ಭಾರತ ಮತ್ತು ಇರಾನ್ ನಡುವೆ. ಇನ್ನು ಇಸ್ರೇಲ್ ಮತ್ತು ಇರಾನ್ ಎಲ್ಲಾ ತರಹದಲ್ಲೂ ಭಾವನಾತ್ಮಕ ಸಂಬಂಧ ಚೆನ್ನಾಗಿದೆ, ಆಡಳಿತಾತ್ಮಕವಾದಂತಹ ಸಂಬಂಧಗಳು ಕೂಡ. ಆಡಳಿತಾತ್ಮಕ ಅಂತ ಹೇಳಿದ್ರೆ ಭಾರತವನ್ನು ಆಳುತ್ತಿರುವವರ ಸಿದ್ಧಾಂತವು ಇಸ್ರೇಲ್ನ ಸಿದ್ಧಾಂತವು ಒಂದರ್ಥದಲ್ಲಿ ಸನಿಹಕ್ಕೆ ಬರುವಂತಹ ಸೈದ್ಧಾಂತಿಕ ಸಂಬಂಧ. ಹಾಗಾಗಿ ಈಗ ಭಾರತ ಮಧ್ಯಪ್ರವೇಶ ಮಾಡಿ ಇರಾನ್ ಮತ್ತು ಇಸ್ರೇಲ್ ಎರಡೂ ವಿದೇಶಾಂಗ ವ್ಯವಸ್ಥೆಯ ಜೊತೆಗೆ ಭಾರತದ ವಿದೇಶಾಂಗ ಸಚಿವ ಜಯಶಂಕರ್ ಮಾತುಕತೆಯನ್ನ ನಡೆಸಿದ್ದಾರೆ. ಸೊ ಎರಡೂ ಕೂಡ ಪಾಲುದಾರ ದೇಶ, ಭಾರತಕ್ಕೆ ಯಾವುದೇ ತರಹದ ನಿಷ್ಠೂರತೆ ಇಲ್ಲದೆ ಇರತಕ್ಕಂತಹ ದೇಶ. ಸೊ ಎರಡೂ ದೇಶಗಳ ನಡುವೆ ಮಾತುಕತೆಯನ್ನ ಮಾಡಿದೆ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಈ ಬಗ್ಗೆ ಮಧ್ಯಪ್ರವೇಶವನ್ನ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.